ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಇವತ್ತಿನ ವಿಡಿಯೋದಲ್ಲಿ ಸುತ್ತ ಕಾಣೋ ಪ್ರಶಾಂತವಾದ ಪ್ರಕೃತಿ ಮಧ್ಯೆ ಶಿವನ ಪ್ರತಿಮೆಯ ದರ್ಶನವನ್ನು ಮಾಡಿಸ್ತೀನಿ. ಅದೇ ನಮ್ಮ ಹಾಸನ ಜಿಲ್ಲೆಯ ಸೀಗೆಗುಡ್ಡದ ಮಳೆಮಲ್ಲೇಶ್ವರ ದೇವಾಲಯ. ನಮ್ಮ ಹಾಸನದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಈ ಸನ್ನಿಧಿಯಲ್ಲಿ ಬೃಹತ್ ಆಕಾರದ ಶಿವನ ಪ್ರತಿಮೆ ಜೊತೆ ಮುಂದೆ ಕಾಣೋ ಅದ್ಭುತವಾದ ದೃಶ್ಯ ನೋಡೋಕ್ಕೆ ಬಹಳ ಸುಂದರವಾಗಿರುತ್ತೆ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಒಂದು ದಿನದ ಟ್ರಿಪ್ ಚೆನ್ನಾಗಿರುತ್ತೆ. ನೀವೇನಾದ್ರೂ ಹಾಸನಕ್ಕೆ ಬಂದಾಗ ಸ್ವಲ್ಪ ಸಮಯ ಇತ್ತು ಅಂದ್ರೆ ಇಲ್ಲಿಗೆ ಬರೋದನ್ನ ಮರಿಬೇಡಿ. ಇಲ್ಲಿನ ಲೊಕೇಶನ್ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ಗೂಗಲ್ ಮ್ಯಾಪ್ನಲ್ಲಿ ಕನ್ಫ್ಯೂಸ್ ಆಗಿ ಬೇರೆ ಕಡೆ ಹೋಗ್ಬೇಕಾಗತ್ತೆ. ಸ್ನೇಹಿತರೆ, ಈ ಒಂದು ಸನ್ನಿಧಿಯ ಬಗ್ಗೆ ಇಲ್ಲಿನ ಅರ್ಚಕರು ನಮಗೆ ತಿಳಿಸ್ಕೊಡ್ತಾರೆ. ಬನ್ನಿ ಕೇಳೋಣ. ನನ್ನ ಹೆಸರು ಶಿವಕುಮಾರ್ ಅಂತ ಹೇಳಿ. ನಾನು ಇಲ್ಲ ಮೂಲತಃ ಸೀಗೆ ಗ್ರಾಮದವನು. ಇದು ನೀವು ನೋಡ್ತಾ ಇರ್ಬೋದು ಸೀಗೆ ಗುಡ್ಡ. ಇದು ಮೂಲ ಹೆಸರು ಬಂದುಬಿಟ್ಟು ಋಷ್ಯಶೃಂಗ ಪರ್ವತ ಅಂತ ಹೇಳಿ. ಇಲ್ಲಿ ಋಷಿಗಳು ತಪಸ್ ಮಾಡಿರುವಂಥ ಜಾಗ ಇದು. ಋಷ್ಯಶೃಂಗ ಮುನಿಗಳು ಅಂತ ತಪಸ್ ಮಾಡಿದ್ದಾರೆ. ಇನ್ನು ಅವ್ರ ಪಾದ ಇದೆ, ನೀವು ನೋಡ್ಬೋದು, ಅಲ್ಲಿ ಪಾದ ಇದೆ. ಇವರು ಋಷಿಗಳು ತಪಸ್ ಮಾಡಿರೋದು ಏನಕ್ಕೆ ಅಂದರೆ ಮಳೆಗೋಸ್ಕರ. ಹಿಂದಿನ ಕಾಲದಲ್ಲಿ ತೀರಾ ಬರಗಾಲ ಬಂದಿತ್ತು. ಆಗ ಮಳೆಗೋಸ್ಕರ ತಪಸ್ ಮಾಡಿದ್ದಾರೆ. ಅದಕ್ಕೆ ಮಳೆ ಮಲ್ಲೇಶ್ವರ ಅಂತ ಹೆಸರು ಬಂದಿರುವಂಥದ್ದು. ಇಲ್ಲಿ ಋಷ್ಯಶೃಂಗ ಮಹಾಮುನಿಗಳು, ಇಲ್ಲಿ ಒಂದು ಎಡಪಾದ ಇದೆ. ಜೇನುಕಲ್ ಸಿದ್ದೇಶ್ವರದಲ್ಲಿ ಬಲಪಾದ ಮತ್ತು ಎಡಪಾದ, ಆಮೇಲೆ ಶೃಂಗೇರಿಗೆ ಹೋಗಿ ನಿಲ್ಲಿಸಿರುವಂಥದ್ದು. ಮತ್ತು ಇಲ್ಲಿ ಮೂಲ ಅಂದರೆ ಇಲ್ಲೆಲ್ಲ ಋಷಿಗಳು ತಪಸ್ ಮಾಡಿರುವಂಥ ಜಾಗ. ಇಲ್ಲಿ ಪಾಂಡವರ ಕಾಲದಲ್ಲಿ ಅರ್ಜುನ ಬಂದು ಬಾಣ ಬಿಟ್ಟಿರುವಂಥದ್ದು ಕೊಳ ಇದೆ. ಅಲ್ಲಿ ನೀವು ನೋಡಿರ್ಬೋದು, ಕೊಳ ಇದೆ. ಅದು 365 ದಿನನೂ ನೀರಿರ್ತದೆ. ಅದು ಶಿವನ ಮೇಲೆ ಒಂದು ಅಭಿಷೇಕದ ರೀತಿ ಅಂದರೆ ಜಲಿಸುತ್ತದೆ. ಅದು ಶಿವನ ಮೇಲೆ, ದೇವ್ರ ಮೇಲೆ ಬಂದ್ಬಿಟ್ಟು ಅಲ್ಲಿ ಹೋಗ್ತದೆ, ಹರಿದು ಹೋಗ್ತದೆ. ಇದು ಈ ಸ್ಥಳ ಪುರಾಣ. ಇನ್ನೂ ಪುರಾಣ ಇದೆ, ಬೇಕು ಅಂದರೆ ಬುಕ್ ಇದೆ, ಬಂದು ವಿಸಿಟ್ ಮಾಡಿ ಎಲ್ಲರೂ. ಸ್ನೇಹಿತರೆ, ಇದೇ ತರಹದ ಬಹಳಷ್ಟು ವಿಡಿಯೋಗಳು ನನ್ನ ಚಾನಲಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಸಮಯ ಇದ್ರೆ ಒಮ್ಮೆ ನೋಡ್ಕೊಂಬನ್ನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಿಮ್ಮ ಪ್ರೀತಿಯ ಮೈಸೂರು ಲೋಕೇಶ್.